ನಿನ್ನೆ ಅವರು ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು ಮನೆ ಒಳಗಡೆ. ನಿನ್ನೆ ಟೆಲಿಕಾಸ್ಟ್ ಆಯ್ತು, ನೀವು ಕೂಡ ಹೋಗಿದ್ರಂತೆ. ಹೆಂಗಿತ್ತು ಗಿಲ್ಲಿ ಕ್ರೇಜ್ ಮನೆ ಒಳಗಡೆ, ಬಿಗ್ ಬಾಸ್ ಮನೆ? ಮೇಡಮ್, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದಲ್ಲಿ ಒಂದು ಅಗ್ರಿಮೆಂಟ್ ಯಾರಿಗೂ ಹೇಳಂಗಿರಲ್ಲ ಅಂತ ನಾನು ಹೋಗಿದ್ದೆ. ಯಾರಿಗೂ ಲೈವ್ ಅಲ್ಲಿ ನೋಡಿ, ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ವಿಡಿಯೋಸ್ ಅಣ್ಣವ್ರ ಜೊತೆ ಇವರಿಂದಾನೆ ಸರ್, ಇವ್ರು ನೋಡಿ ಅಣ್ಣವರಿಂದಾನೆ ಇವ್ರ ಕಡೆಯಿಂದಾನೆ ಹೋಗಿದ್ದಾಗ ಅವ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ರೆ ಅವ್ರು ಕರ್ಕೊಂಡ್ ಬರ್ಬೇಕು ಅಂತ ಅವ್ನು ಕಾಲ್ ಬರುತ್ತೆ. ಅದರಿಂದ ಸರಿ ನಮ್ಗೊಂದು ಚಾನ್ಸ್ ಅಲ್ಲಿ ಒಳಗೆ ಬಿಗ್ ಬಾಸ್ ನಮ್ಮನ್ನ ಒಳಗೆ ಬಿಡ್ತಾರೆ, ನಮ್ಗೆ ಐಡಿಯಾನೇ ಇರಲಿಲ್ಲ. ಒಳಗೆ ಬಿಟ್ರು 3-4 ಅವ್ರ ಬಗ್ಗೆ ನಾನು ಡಮ್ಮಿ ಮಾಡ್ತಾ ಇಲ್ಲ, 3-4 ಕಂಟೆಸ್ಟೆಂಟ್ಸ್ ಬಂದ್ರು. ಅವಾಗ ಒಂದು 2 ಬಾಡಿ ಗಾರ್ಡ್ಸ್ಗಳನ್ನ ನಿನ್ಸಿದ್ರು. ಗಿಲ್ಲಿ ಅವ್ರು ಬಂದಾಗ 6 ಜನನ ನಿನ್ಸಿ 3/4 ಗಂಟೆ ನಮಗೆ ಗಿಲ್ಲಿ ಅವ್ರಿಗೆ ನೀವು ಯಾವ ರೀತಿ ನಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಗಿಲ್ಲಿ ಕ್ರೇಜ್ ಕಲರ್ಸ್ ಕನ್ನಡ ಬಿಗ್ ಬಾಸ್ಗೂ ಗೊತ್ತಿದೆ ಗಿಲ್ಲಿ ಕ್ರೇಜು. ಅದು ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತ 3/4 ಗಂಟೆ ಹೋಲ್ಡ್ ಮಾಡಿ 6 ಕಡೆ ನಿನ್ಸಿ ಗಿಲ್ಲಿ ಬರೋಕ್ಕೂ ಮುಂಚೆನೆ ಕ್ರೇಜ್ ಸೌಂಡ್ ಕೇಳಿದ್ರೆ ನಿಜವಾಗ್ಲು ಅಶ್ವಿನ ಪೋಸ್ಟ್ ಮಾಡೋಕೆ ಗಿಲ್ಲಿ 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 ಅಂತ ಹೋಗ್ಬಿಟ್ರು. ಅವ್ರ ಬೇಡ ಅವರ ಕಂಟೆಸ್ಟೆಂಟ್ ಪ್ರೀತಿ ಅವ್ರು ತೋರಿಸ್ಲಿ. ನಮ್ಮ ಗಿಲ್ಲಿ ಅವ್ರು ಬಂದಾಗ ನಿಜವಾಗ್ಲು ಕ್ರೇಜು ನೆಕ್ಸ್ಟ್ ಲೆವೆಲ್. ನಮ್ಗೊಂಥರ ಹೆಂಗೆ ನಮಗೂ ಬಂದ್ ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದ್ರು. ಎಲ್ಲಾರ್ಗು ಜೋಶ್ ಆಗೋದೆ. ಗಿಲ್ಲಿ ಪಕ್ಕ ಗೆದ್ರು ಬಿಟ್ಟು ನಮ್ಗೆ ಯಾವ್ದೋ ಹೀರೋ ಫೀಲ್ ಆಗ್ಬಿಡ್ತು ಗಿಲ್ಲಿ ಅವ್ರು ಬಂದಾಗ. ಈ ವ್ಯಕ್ತಿ ನೋಡಿದಾಗ ಕಾಮಿಡಿಯನ್ ಅನ್ಸ್ಲೇ ಇಲ್ಲ, ಒಂದು ಹೀರೋ ಫೀಲ್ ಕೊಟ್ಬಿಟ್ರಲ್ಲಪ್ಪ. ಕ್ರೇಜ್ಗಳು ಕೀಸ್ ನೋಡಿ ನಿಜವಾಗ್ಲು ಅಲ್ಲಿ ರೂಫ್ ಟಾಪ್ ಇರೋ ಕಿತ್ಕೊಂಡು ಹೋಗ್ಬಿಟ್ಟಿರೋದನ್ನ ಆ ರೇಂಜ್ ಜೋಶ್ ಇತ್ತು. ನನಗಂತೂ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಎಲ್ಲಾರು ಗುರ್ಸಾರ, ನಮ್ಗೆ ಅದೇ ಒಂದು ಖುಷಿ. ಅಂದ್ರೆ ನಮ್ ಗಿಲ್ಲಿ ಅವ್ರು ಹೋಗಿ ಇಡೀ 12 ಸೀಸನ್ ಮಾಡಿದ್ರೆ ಚಾನೆಲ್ ನಂಬರ್ 1, ಬಿಗ್ ಬಾಸ್ ಶೋನು ನಂಬರ್ 1 ಮಾಡಿದಾರಲ್ಲ, ಆ ಖುಷಿಗಂತೂ ಫ್ಯಾನ್ ಆಗೋದು ನಿಜವಾಗ್ಲೂ ಒಂದು ಗುರ್ಸದಿಂದ ಗಿಲ್ಲಿ ಅವ್ರಿಗೊಂದು ಥ್ಯಾಂಕ್ಸ್. ಅವ್ರು ಗೆದ್ದು ಬರ್ಲಿ ಅಷ್ಟೇ, ಇನ್ನೇನಿಲ್ಲ ಮೇಡಮ್.